ಹಾಯ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಾನು ಕರಳೆ ಸಾಂಬಾರ್ ರೆಸಿಪಿ ವಿಡಿಯೋ ಮಾಡ್ತಿದ್ದೀನಿ. ಮಾಡೋದ ಬನ್ನಿ. ಇದು ಕರಳೆ ಸಾಂಬಾರ್ಗೆ ನಾನು ಮಾಡ್ತಿರೋದು ರೆಸಿಪಿ. ಇದಕ್ಕೆ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಎಳ್ಳು, ಈರುಳ್ಳಿ, ಖಾರದ ಪುಡಿ, ಕಾಯಿ, ಕಡಲೆ, ಕರಿಬೇವು ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊಂಡು ಕರಳೆನ ನೀಟಾಗಿ ತೊಳೆದು ಮಡಿಕೊಂಡು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ನಮ್ಮಮ್ಮ ಇದೆಲ್ಲನೂ ಹಾಕ್ತಾವ್ರೆ ಇಲ್ಲಿ. ಇಷ್ಟೇ ಎಲ್ಲ ಹಾಕೋದು ಇದಕ್ಕೆ ಹಾಕ್ಬಿಟ್ಟು ಇದನ್ನ ನೀಟಾಗಿ ರುಬ್ಕೋಬೇಕು. ಸಣ್ಣಕ್ಕೆ ರುಬ್ಕೊಂಡು ಕರಳೆಗೆ ನಮ್ಮಮ್ಮ ಎಲ್ಲನೂ ಮಾಡ್ತಾರೆ. ಇವತ್ತು ಫುಲ್ ವಿಡಿಯೋ ಮಾಡ್ತೀನಿ ನೋಡಿ. ಪಡಲ್ಕಾಯಿ, ಪಳದಕಾಯಿ, ಇನ್ನು ಪಳದಕಾಯಿ ಎಷ್ಟು ಇದಕ್ಕೆ ಇದ್ರ ಇನ್ನು 4-3 ಪಳದಕಾಯಿ ಹಾಕ್ಬೋದಾಗಿದ್ದು. ಪಳದಕಾಯಿ, ಕುಂಬಳಕುಡಿ, ಇಷ್ಟು ಪಳದ ಕುಡಿ, ತೊಂಡೆಕಾಯಿ ಅಂತ ಬರ್ತಾವಲ್ಲ, ತೊಂಡೆಕಾಯಿ ಅದ್ರ ಕುಡಿ ಇಷ್ಟು, ಗುಳ್ಕಾಯಿ ಅಂತ ಹೊರದಲ್ಲಿ ಸಿಗ್ತಾವ, ಕೆಳಕ್ ಹೋಗಿ ಬರ್ಬೇಕಾಯ್ತು, ಸಿಕ್ಕಕತ್ತ ಕೆಂಬರ್ಗೂ ಒಳ್ಳೇದು ಅದು. ಆ ಗುಳ್ಕಾಯಿ ಎಲ್ಲಾನು ಚೆಚ್ಬಿಟ್ಟು ಗೀಜ ಚಂದ ತೊಳೆದ್ಬಿಟ್ಟು ಎಲ್ಲಾನು ಹಾಕಿ ಬಿದ್ರ ಕಳನೆಗೆ ಬೇಯಿಸಿ ಬೊಗ್ಗಿಸ್ತೀನಿ, ಬಸಿದ್ ಬಿಡ್ತೀನಿ. ಸುಕ್ಕ ಬಸ್ಬಿಟ್ಟು ಕಾಳು ಬೇಯಿಸಿ ಮಡಗಿವಲ್ಲ ಅದ್ರೊಳಗೆ ಇದು ಹಾಕಿ ಪಲ್ಯ ಒಂದು ಊದು ಅಗ್ರಣೆ ಕೊಟ್ಬಿಟ್ಟು 1/2 ಲೀಟ್ರ್ ಹಾಲು, 1 ಟಿಪ್ ಎಣ್ಣೆ ಹಾಕ್ಬಿಟ್ಟು ಒಳ್ಳೆಣ್ಣ ಓದ್ಬಿಟ್ಟು ತಕ್ಕ ಕೂತ್ಕೊಂಡ್ರ ರಾಗಿ ಮುದ್ದೆ ಬಿಸಿ ಬಿಸಿಯಾಗಿ ನೀರು ಕುಡಿಸ್ತಾರೆ ನೋಡಿ. ಇಲ್ಲಿ ನೆನ್ನೆ ತೊಳೆದು ಮಡಗಿದೆ ಅದನ್ನೆಲ್ಲನೂ ಈಗ ನಮ್ಮಮ್ಮ ಎಲ್ಲ ಸೋಸ್ ಮಡ್ಗವ್ರೆ. ಅಲ್ಲಿ ಬೇಯಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಉರಿತೈತೆವಲ್ಲ, ಇದನ್ನ ಬೇಯಕ್ಕೆ ಹಾಕ್ತಾರೆ. ನೀರು ಮಳ್ತೈತೆ, ಅದಕ್ಕೆ ಕರಳೆ ಆಗ್ತದೇನೋ ಮುಸುನಿ ಹಾಕ್ತಾರ ನೋಡಿ. ಎಲ್ಲ ಪಗಳ ಹಾಕೋ ಅಷ್ಟರಲ್ಲೇ ಅವ್ರ ಮನಗಿರೋಗ ಸುಮಾನ ನಮ್ಮ ಅಮ್ಮ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಬೈತಕ್ಕೋತವ್ರೆ. ಚೆನ್ನಾಗಿದು ಬೇಯಬೇಕು. ಬೆಂದಾದ್ಮೇಲೆ ಸೊಕ್ಕು ಬಸಿಬೇಕು. ಇದು ಬಸ್ಬಿಟ್ಟು ಆಮೇಕಿಂದ ಒಗ್ಗರಣೆಗೆ ಹಾಕ್ಬೇಕು. ಇದ್ರ ಮೇಲೆ ಪ್ಲೇಟ್ ಆಗಲಿ ಏನಾರೇ ಮುಚ್ಚೋದಾದ್ರೆ ಕೈ ಬಂದ್ಬಿಡ್ತದೆ. ಏನು ಮುಚ್ಚಕ್ಕೆ ಹೋಗ್ಬೇಡಿ, ಹಂಗೆ ಬೇಯಿಸಿದ್ನ. ವರ್ಷಕ್ಕೊಂದ್ಸತಿ ತಿನ್ಬೇಕು ಕರಳೆ ತಿಂದ್ರೆ. ವರ್ಷಕ್ಕೊಂದೇ ಸತಿ ಇದು ಈ ಮಳೆಗಾಲ ಕಡಿ ಬಿಡೋದು. ಕಡೆಗೂ ಬಿದ್ರ ಕಟ್ಟೆ ನಿಮ್ಮ ಮೊಡ್ಡೆಲ್ಲ ಅದಾನಾಗದ ಇಲ್ವಾ? ಕಿರ್ಬಿದ್ರು ಬೇರೆ, ಹೆಬ್ಬಿದ್ರು ಬೇರೆ. ಇದು ದಟ್ಟ ಬಿದ್ರು, ಕಿರ್ಬಿದ್ರು ಐದು ಪಾಟಿಗೆ ಅವು ಚಂದ ತಿನ್ನಾಕ. ಇದಂತ ಬನ್ನಿದ ಇದನ್ನ ಕರಳೆ ತಿಂದ್ರೆ ನಮ್ಮ ಶರೀರ ಕೂದ್ಲಿದ್ರೆ ಹೊಂಟೋಯ್ತದೆ ಅಲ್ವಾ? ನಿಜಾನ? ಇದನ್ನ ತಿನ್ನೋದು ಇನ್ನ ಬಾಳೆದಿಂಡು, ಬಾಳೆದಿಂಡು ಹಾಕ ತಿನ್ಬೇಕು. ಇದ್ರೊಳಗೆ ಬಾಳೆದಿಂಡು ಹಾಕಿದ್ರೆ ಚೆನ್ನಾಗಿರ್ತದೆ. ಚೆನ್ನಾಗಿರಕ್ಕಲ್ಲ. ಏನೇನ್ ತರಕಾರಿ ಹಾಕೋದು ಹೇಳೋದಕ್ಕೆ? ಬರೀ ಕಾಳು, ಹಸಿಕಾಯಿ, ಹಸಿ ಅವರೆಕಾಳು ಇದ್ರೆ ಹಸಿ ಅವರೆಕಾಳು ಹಾಕೋ. ಹಸಿ ಅವರೆಕಾಳು ಇಲ್ಲ ಒಣ ಅವರ ಹಸಿ ಕಾಳ, ಬಟಾಣಿ ಒಂದೊಳ್ಳೆ ಅಲಸಂದೆ ಹಾಕ್ಬೇಕಾಯ್ತು. ನಮ್ಮ ಮರ್ತೋಯ್ತು. ಇಷ್ಟ ಹಾಕ್ಬಿಟ್ಟು ಮಾಡ್ಬೋದು ಚಂದ. ತರಕಾರಿ ಅದೇ ತರಕಾರಿ ಕುಂಬಳಕಾಯಿ ಇಲ್ಲ ಪಳದಕಾಯಿ, ಇಷ್ಟು ಕುಂಬಳ ಪುಡಿ, ಇಷ್ಟು ಪಳದ ಪುಡಿ, ತೊಂಡೆಕಾಯಿ ಇಲ್ಲ ಮೆಲ್ಸಿ ಇಲ್ಲಿ ಸಿಕ್ಕಿ ನಿಮ್ಮ ಹತ್ರ ಸಿಕ್ಕಿಕ್ಕಿವ. ತೊಂಡೆಕಾಯಿ 1 ಎಕರೆ ತೊಂಡೆ ಪುಡಿ ಹಾಕಿ ಮಾಡೋದು. ಮಾಡಿದ್ರೆ ಚಂದ. ಈಗ ಇದು ಮಾಡ್ತೀನಿ ನೋಡ್ಕ. ಬೇರೆ ಬೇರೆ ಕಾಳು ಬೇಯಿಸಿದೆ, ಬೇರೆ ಪ್ರೈವೇಟ್ ಆಗಿ ಬೇಯಿಸ್ತೀನಿ. ಚಂದ ಬಸ್ತೀನಿ. ಈಗ ಹಿಂಡಿ ನೀರ ಸೋಸ್ ಮಡಗಿದೆ ಹಿಂಡಿ. ಈಗ ಚಂದಾಗಿದೆ ಬಸ್ಬಿಟ್ಟು ಚೂರು ಸೊಕ್ಕಿಲ್ ಬಂದಾಗ ಅದೇ ಅದ್ರೊಳಗ ಆ ಕಾಳು ಬೇಯ್ದಿರೋ ಪಳಕಾಯಿ ಹಾಕತ್ತೀನಿ. ಬೇಯ್ತವ ಒಂದು ಉಡ್ಬಿಟ್ಟು ಅಗ್ರಣಿ ಕೊಡೋದು. ಇದರಲ್ಲಿ ಅವರೆಕಾಳು ಏನೇನು ಹಾಕಿದಿ? ಅವರೆಕಾಳು ಏನೋ ಒಂದು 4-5 ಥರ ಕಡಲೆಕಾಳು ಎಲ್ಲನೂ ಹಾಕಿ ಬೇಯಿಸಿ ಮಡಗೈತೆ ಫಸ್ಟ್ ಆಗ್ಲೆಯ. ಅದ್ರ ಜೊತೆಗೆ ಇದನ್ನ ಬಸ್ಬಿಟ್ಟು ಆಮೇಲಿಂದ ಒಗ್ಗರಣೆಗೆ ಹಾಕಿ ಮಸಾಲೆ ಎಲ್ಲ ಹಾಕ್ತಾರೆ. ಪಡ್ಲಕಾಯಿ ಕಟ್ ಮಾಡಿದ್ರಲ್ಲ ಅದನ್ನ ಸಪ್ರೇಟಾಗಿ ನೀರು ಹಾಕಿ ಕುದಿಸ್ಕೊತ್ಕೊಂಡು
ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲೂ ಕರಳೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಿದ್ದು ಅದನ್ನ ಸೋಸಿದಾಗ ಅದರಲ್ಲಿ ಒಂಥರ ಕೈ ಅಂಶ ಎಲ್ಲ ಇರ್ತದೆ, ಅದೆಲ್ಲ ಹೊರಗಡೆ ಹೋಗಬೇಕು. ಆಮೇಲಿಂದ ಇದಕ್ಕೆ ಒಗ್ಗರಣೆಗೆ ಹಾಕ್ತಾರೆ. ಅದರದ್ದು ಫುಲ್ ವೀಡಿಯೋ ಮಾಡ್ತೀನಿ ನೋಡಿ. ಚೆನ್ನಾಗೈತೆ ಈ ಪಡ್ಲಕಾಯಿ ಸಾಂಬಾರ್ದು. ಈರುಳ್ಳಿ ಬೆಳ್ಳುಳ್ಳಿಯ ಜಾಸ್ತಿ ಹಾಕಬೇಕು ಒಗ್ಗರಣೆಗೆ. ಅದಕ್ಕೆ ಅಂದ್ಬಿಟ್ಟು ಇಷ್ಟೆಲ್ಲ ಕಟ್ ಮಾಡಿದ್ದೆ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲನ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋದು. ಜಾಲರಿಲಿ ಬಸಿದ್ರೆ ನೀರು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹಂಗೆ ಬಸಿತ್ತವ್ರೆ. ಪಾಪ ಅಲ್ಲಿರೋರು ಬಾಯಿ ನೀರು ಕುಡಿಬೇಕು. ನೀವು ಮಾಡಿ ರೂಢಿ ಇಲ್ವ? ಬಸಿತಾ ಇದ್ರೆ ಎಷ್ಟು ಕಮ್ಮಿ ಅಂತ ನೋಡಿ ನೀರು. ಇದಕ್ಕಿಂತ ಕಿರುಬಿದ್ರೆ ಚಂದ ಕಟ್ರಿ, ಸಣ್ಣದು. ಇದನ್ನ ಎಣ್ಣೆ ಕತ್ತರಿಸ್ತೀನಿ ಅಂತಾರೆ ದಡ್ಡ ಒಳಗ. ಇದು ನೀ ಎಷ್ಟೇ ಮಾಡಿದ್ರು ರುಚಿ ಬರಲ್ಲ. ಇದು ಕಿರ್ಬಿದ್ರು ತುಂಬ ಚೆನ್ನಾಗಿ ರುಚಿ ಬರ್ತದೆ ಅಲ್ವಾ? ಸರಿ, ಎಲ್ಲ ಬೇಯಿಸ್ಕೊಂಡಿರೋ ಕಾಳುಗಳೆಲ್ಲನೂ ಕರಳೆ ಒಳಗೆ ಹಾಕ್ತೈತೆ. ಪಡ್ಲಕಾಯಿನೂ ಅದ್ರ ಜೊತೆಗೆ ಹಾಕ್ತು. ಈ ಕಡಲೆಕಾಳು ಎಲ್ಲನೂ ಬಸ್ತಿರೋ ಕರಳೆ ಎಲ್ಲನೂ ತಿರ್ಗಾ ಚೆನ್ನಾಗಿ ಬೇಯಿಸ್ತೈತೆ. ನಿಮ್ಮ ಕಡೆ ಇದೇ ಥರ ಕರಳೆ ಸಾಂಬಾರು ಮಾಡಿದ್ರೆ ನನಗೆ ಮೆಸೇಜ್ ಮಾಡಿ, ಕರಳೆ ಸಾಂಬಾರು ಮಾಡಿದ್ದೀವಿ ನಾವೇ ಅಂತ. ನಾನು ಮಸಾಲೆ ಏನೇನು ರುಬ್ಬಿದೆ ಆ ಖಾರ ಎಲ್ಲನೂ ಈ ಸಾರಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತದೆ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಳ್ಸೋದು. ಇದಕ್ಕೆ ಬೆಣ್ಣೆ, ತುಪ್ಪ, ಎಣ್ಣೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರ್ತದೆ. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಚೆನ್ನಾಗೆ ಕನಗಬೇಕು. ಇದಕ್ಕೆ ಹಾಲು ಹಾಕಿ ಚೆನ್ನಾಗಿ ಮಳಿಸ್ತಾರೆ. ಎಲ್ಲ ಸುದ್ದಿ ಪದಾರ್ಥನೇ ಹಾಕಿರ್ ಚಂದ ಮಾಡ್ಕೊಂಡ್ರೆ. ಹಸಿ ಅವರೆಕಾಯಿ, ತಗ್ರಿಕಾಯಿ, ಬಟಾಣಿ, ಹಸಿವು ಹಾಕ್ತಾನೆ ತಂದು ಬಿಡಿಸ್ಕೊಂಡು ಚೆನ್ನಾಗಿರೋ ಮಾಡಿದ್ರೆ ಚೆನ್ನಾಗಿರ್ತದೆ. ಈಗ ಅದಕ್ಕೆ ಹಾಲು ಹಾಕ್ತದೆ. ಒಂದು ಅರ್ಧ ಲೀಟ್ರು ಇಲ್ಲ 3/4 ಲೀಟ್ರ್ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ಒಗ್ಗರಣೆಯ ತೆಗೆದ್ಬಿಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಮಳ್ಸಿದ್ರೆ ಕರಳೆ ಸಾಂಬಾರು ಫಿನಿಶ್. ಮಾಡ್ಕೊಂಡು ತಿನ್ನಿ. ರಿಸಲ್ಟ್ ಹೆಂಗೆ ಬಂದೈತೆ ಅಂತ ನನಗೆ ಮೆಸೇಜ್ ಮಾಡಿ.